ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಮತ್ತೊಬ್ಬರು ಒಳ್ಳೇದಾಗೈತೆ ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಏನೆಲ್ಲ ತೊಂದರೆ ಇತ್ತು, ಯಾವ ತೊಂದರೆ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ರಮೇಶ್ ಶರ್ಮಾ ಅವ್ರನ್ನ ಸಂಪರ್ಕ ಮಾಡಿದ್ರಿ, ಇವಾಗ ಯಾವ ಥರ ಚೇಂಜಸ್ ಆಗೈತೆ ತಿಳಿಸಿ ಸರ್. ಸರ್ ಅದು ಫಸ್ಟ್ ನಾವು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ. ನನಗೆ ಒಂದು 10 ಲಕ್ಷ ರೂಪಾಯಿ ಸಾಲ ಇತ್ತು ಸರ್. ಓಕೆ. ಅದು ನಾವು ಲೇಬರ್ ಕಾಂಟ್ರಾಕ್ಟ್ ಮಾಡ್ತಾ ಇದೀವಿ ಕೆಲಸ, ನಾವು ಸೇಲ್ ವರ್ಕ್. ಏನೇ ಮಾಡಿದ್ರು 1 ರೂಪಾಯಿನೂ ಉಳಿತಾ ಇರ್ಲಿಲ್ಲ. ಮನೆ ಕಟ್ಬೇಕಂತ ಅದನ್ನು ಆಗ್ತಾ ಇರ್ಲಿಲ್ಲ. ಒಟ್ಟು ಯಾವ್ದನು ಏನ್ ಮಾಡಿದ್ರು ಅದು 1 ರೂಪಾಯಿನೂ ಅದನ್ನ ತೀರ್ಸಕ್ ಆಗ್ತಾ ಇಲ್ಲ. ಬರೀ ಬಡ್ಡಿಯಲ್ಲೇ ನಾವು ಕಟ್ಟಿ ಇದಾಕ್ಬಿಟ್ಟು ಏನ್ ಮಾಡ್ಬೇಕಂತ ಗೊತ್ತಾಗ ಎಲ್ಲ ಕಡೆ ನೋಡಿದ್ವಿ. ಲಾಸ್ಟ್ ಇವ್ರದ್ದು ಯೂಟ್ಯೂಬ್ ಅಲ್ಲಿ ನಿಮ್ದು ಕಾರ್ಯಕ್ರಮ ನೋಡಿದ್ವಿ ಸರ್. ನೋಡಾದ್ಮೇಲೆ ಇವ್ರಿಗೆ ಸಾರ್ಗೊಂದು ಕಾಲ್ ಮಾಡಿದ್ವಿ. ಅವರು ಅಪಾರ್ಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ರು. ಫಸ್ಟ್ ಅಪಾರ್ಟ್ಮೆಂಟ್ ತಗೊಳ್ಳಿ, ಒಂದು 15 ದಿವಸ ಆದ್ಮೇಲೆ ಮತ್ತೆ ಕಾಲ್ ಮಾಡಿದ್ರು. ನಮ್ ಪ್ರಾಬ್ಲಮ್ ಎಲ್ಲ ಅವ್ರಿಗೆ ಹೇಳಿದೆ. ಅವರು ಅದಕ್ಕೆ ನಮ್ ನಂಬರು, ಡೇಟ್ ಆಫ್ ಬರ್ತ್ ಎಲ್ಲ ಕಳ್ಸ್ಕೊಡ ಅಂತ ಹೇಳಿದ್ರು. ಕಳ್ಸ್ಕೊಟ್ಟಿದೆ. ಅವರು ಅದನ್ನ ಚೆಕ್ ಮಾಡ್ಬಿಟ್ಟು ಹೇಳಿದ್ರು ಯಾವ್ದು ಸರಿ ಇಲ್ಲ, ನೀವು ಚೇಂಜ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ ನಿಮಗೆ ಅಂತ ಹೇಳಿದ್ರು. ಮತ್ತೆ ದೇವಸ್ಥಾನಕ್ಕೆ ಅಲ್ಲಿ ಸ್ವಲ್ಪ ಪರಿಹಾರಗಳು ಹೇಳಿದ್ರು. ಅದನ್ನ ಸ್ವಲ್ಪ ಇನ್ನ ಅರ್ಥ ಮಾಡಿಲ್ಲ ಪೂರ್ತಿಯಾಗಿ. ಇನ್ನು ಮಾಡಿದ್ರೆ ಒಳ್ಳೇದಾಗ್ಬೋದು. ಆ 1 ವರ್ಷ ಕರೆಕ್ಟಾಗಿ 1 ವರ್ಷ ಸರ್. ಅವ್ರ ನಂಬರ್ ಅವರು ಕೊಟ್ಟರು, ನಂಬರ್ ಹೇಳಿದ ನಂಬರ್ ತಗೊಂಡಿದ್ವಿ. ಮತ್ತೆ ಅವ್ರು ಹೇಳಿದ ಪರಿಹಾರನು ಮಾಡಿದೀನಿ ಸರ್. ಅವರು 1 ವರ್ಷದಲ್ಲಿ 10 ಲಕ್ಷ ಸಾಲನು ತೀರ್ಸಿ, ಮತ್ತೆ ನಮ್ಮ ಹತ್ರ ಇನ್ನೊಂದ್ ಸ್ವಲ್ಪ ಇವಾಗ ಪರವಾಗಿಲ್ಲ ದುಡ್ಡು ಇದೆ. ಮತ್ತೆ ನಾವು ಲೇಬರ್ ಕಾಂಟ್ರಾಕ್ಟ್ ಹೋಗಿ ಮೆಟೀರಿಯಲ್ ಕಾಂಟ್ರಾಕ್ಟ್ ಮಾಡ್ತಾ ಇದೀವಿ. ಅದು 3-4 ಕೆಲಸ ವರ್ಕ್ ಬಂದಿದೆ. ಅದಾದ್ಮೇಲೆ ಮತ್ತೆ ಕಂಪನಿನೂ ಇವಾಗ ಸ್ಟಾರ್ಟ್ ಮಾಡಿದ್ವಿ ಸರ್. ನಿಮ್ದು ಸ್ವಂತ ಕಂಪನಿ ಓಪನ್ ಮಾಡಿದ್ದೀರಾ? ಹೌದು ಸೂಪರ್. ಸ್ವಂತ ಕಂಪನಿ ಓಪನ್ ಮಾಡ್ತಾ ರಿಜಿಸ್ಟರ್ ಎಲ್ಲ ಮಾಡಿದೀನಿ. ಓಪನ್ ಮಾಡ್ಬೇಕು ಸರ್ ಹತ್ರ ಎಲ್ಲ. ಅವರು ಯಾವ್ದಂತ ಅವ್ರು ಕೇಳಿದೀವಿ ಗುರುಗಳ ಹತ್ರ. ಅವ್ರೆಲ್ಲ ಇದ್ ಮಾಡ್ಕೊಟ್ಟಿದ್ದಾರೆ. ಅದ್ ನೋಡ್ಬಿಟ್ಟು ಮತ್ತೆ ಒಂದ್ಸಲ ಅವ್ರಿಗೆ ಇದ್ ಮಾಡ್ಬಿಟ್ಟು ಓಪನ್ ಮಾಡ್ಬೇಕು. ಸೂಪರ್. ಅಂದ್ರೆ ಸಾಲ ಇದ್ದವ್ರು ಇವಾಗ ಮತ್ತೊಬ್ಬರು ಕೆಲಸನೂ ಕೊಡೋ ಲೆಕ್ಕಕ್ಕೆ ಬೆಳವಣಿಗೆ ಆಗೈತೆ. ಏನ್ ಚೇಂಜಸ್ ಮಾಡಿಸಿದ್ದು ನಿಮ್ಮಲ್ಲಿ? ಏನ್ ಬದಲಾವಣೆ ಮಾಡ್ಕೊಂಡ್ರಿ ನೀವು? ಸರ್ ನಮ್ಮಲ್ಲಿ ಏನ್ ಬದಲಾವಣೆ ಅಂದ್ರೆ ಸರ್ ಅವ್ರು ಹೇಳಿದ್ರು ನಂಬರ್ ಚೇಂಜ್ ಮಾಡ. ಫಸ್ಟ್ ನಂಬರ್ ಚೇಂಜ್ ಮಾಡಕ್ ಹೇಳಿದ್ರು. ಆಮೇಲೆ ಅವ್ರು ಹೇಳಿದ ದೇವಸ್ಥಾನಗಳಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ, ಮತ್ತೆ ಅಲ್ಲಿ ನಮ್ಮ ಮನೆ ದೇವರಿಗೆಲ್ಲ ಹೋಗಿ ಬರಕ್ ಹೇಳಿದ್ರು. ಅಲ್ಲೆಲ್ಲ ಹೋಗ್ ಬಂದ್ವಿ. ಅವ್ರು ಇನ್ನ ಹೇಳಿದ್ರು ಅದೆಲ್ಲ ಇನ್ನೂ ಸ್ವಲ್ಪ ಮಾಡಿಲ್ಲ. ಅದು ಇಷ್ಟು ಮಾಡಿದ್ವಿ. ಅದು ಇಷ್ಟು ಬೆಳವಣಿಗೆ ಆಗಿರ್ತಾವ ಒಂದೇ ವರ್ಷದಲ್ಲಿ. ನಮ್ 4 ವರ್ಷದಲ್ಲಿ ತುಂಬಾ ಒದಾಡ್ಬಿಟ್ಟಿದೆ. ನಮಗ್ ಬೇಸರ ಬಂದು ಇವ್ರಿಗೊಂದು ಕಾಲ್ ಮಾಡೋಣ ಅಂತ ಮಾಡಿದ್ ಸರ್. ಬಟ್ ಅದು ಹೆಲ್ಪ್ ಆಗೈತೆ ನಿಮ್ಗೆ? ತುಂಬಾ ಹೆಲ್ಪ್ ಆಗಿದೆ ಸರ್ ಅವರಿಂದ ನಮ್ಗೆ. ಯಾವ ಊರವ್ರು ನೀವು? ಸರ್ ರಾಯಚೂರು ಸರ್ ನಮ್ದು. ರಾಯಚೂರು. ಬಟ್ ರಾಯಚೂರಲ್ಲೇನಾ ಇದೆಲ್ಲ? ನೀವು ಈಗೇನು ಲೇಬರ್ ಕಾಂಟ್ರಾಕ್ಟ್? ಇಲ್ಲ ಸರ್, ನಾವು ಬೆಂಗಳೂರಲ್ಲಿ ಇದ್ದೀರಾ? ಈಗ ಬೆಂಗಳೂರಲ್ಲೇನೆ ನೀವು ಕಂಪನಿ ಮಾಡಕ್ಕೆ ಕೈ ಇಟ್ಟಿದ್ದು? ಸೂಪರ್. ಒಳ್ಳೇದಾಗೈತೆ ಮತ್ತೆ ತುಂಬಾ. ತುಂಬಾ ಒಳ್ಳೇದಾಗೈತೆ ಸರ್ ಅವ್ರಿಗೆ. ಓಕೆ, ಒಳ್ಳೇದಾಗ್ಲಿ ನಿಮ್ಗೆ. ನಮಸ್ಕಾರ. ಸೊ ಏನು ಅವರದ್ದು ಸಮಸ್ಯೆ? ಇವ್ರದ್ದು ಲೇಬರ್ ಕಾಂಟ್ರಾಕ್ಟ್ ಬಿಸ್ನೆಸ್ ಸರ್. ಇವ್ರದ್ದು ಕಂಪ್ನಿಗಳಿಗೆ ಲೇಬರ್ನ ಸಪ್ಲೈ ಮಾಡೋದು, ಮ್ಯಾನ್ ಪವರ್ ಸಪ್ಲೈ ಮಾಡೋದು. ತುಂಬ ಒಂದು 4-5 ವರ್ಷದಿಂದ ಒಂದು ಯಾವ ಕಂಪ್ನಿಗೂ ಇವ್ರಿಗೆ ಸಪ್ಲೈ ಮಾಡೋಕ್ಕೆ ಇವ್ರ ಕೆಲಸಗಳೇ ಬರ್ತಾ ಇಲ್ಲ. ಒಂದು ಆಫೀಸ್ ಓಪನ್ ಮಾಡಿದ್ದಾರೆ, ಎಲ್ಲ ಥರನೂ ಅನುಕೂಲ ಮಾಡ್ಕೊಂಡಿದ್ದಾರೆ. ಬಟ್ ಏನು ಕೆಲಸನೂ ಇಲ್ಲ, ಹಣಕಾಸಿನ ಅಭಿವೃದ್ಧಿನೂ ಇಲ್ಲ ಇವ್ರಿಗೆ. ತುಂಬ ಫೇಲ್ಯೂರ್ ಆಗ್ಬಿಟ್ಟಿದ್ರು ಲೈಫಲ್ಲಿ. ಆಮೇಲೆ ನಮ್ಮ ಕಾರ್ಯಕ್ರಮನ ನೋಡ್ಬಿಟ್ಟು ನನಗೆ ಕಾಲ್ ಮಾಡಿದ್ರು. ನೋಡಿದ್ರೆ ಅವ್ರದ್ದು ಬೇಸಿಕ್ ಪ್ರಾಬ್ಲಮ್ ಇತ್ತು. ಮೊಬೈಲ್ ನಂಬರು, ಗಾಡಿ ನಂಬರು, ಅವ್ರದ್ದು ಜಾತಕಗಳೆಲ್ಲ ಕೆಟ್ಟಿತ್ತು. ಅವ್ರಿಗೆ ಬೇಸಿಕ್ಕಿಂದನೂ ನಾನು ಎಲ್ಲ ಥರ ಪರಿಹಾರ ಕೊಟ್ಕೊಳ್ತಾ ಬಂದೆ. ಮತ್ತು ಅವರೊಂದು ಏಜೆನ್ಸಿ ನೇಮ್ ಇಟ್ಟಿದ್ರು. ಆ ನೇಮ್ನ ಚೇಂಜ್ ಮಾಡಿಕೊಟ್ಟೆ. ನೇಮ್ ಚೇಂಜ್ ಮಾಡಿಕೊಟ್ಮೇಲೆ ಅವ್ರಿಗೆ ಕೊಡೋ ಪರಿಹಾರಗಳೆಲ್ಲ ಏನು ಕೊಡಬೇಕು ಅವ್ರಿಗೆಲ್ಲ ಕೊಟ್ಟು ಒಂದು ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಒಂದು ತಾಯ್ತಾನು ಕೊಟ್ವಿ. 100% ಕ್ಲಿಕ್ ಆಗ್ಬಿಟ್ರು. ಮತ್ತೆ ಒಂದು 3-4 ಕಂಪ್ನಿ ಆರ್ಡರ್ ಸಿಕ್ತು ಅವ್ರಿಗೆ ಲೇಬರ್ ಕಾಂಟ್ರಾಕ್ಟು. ಮೊದಲು ಬರೀ ಇದ್ದಿದ್ದು ಒಂದು 30-40 ಜನ ಇದ್ರು. ಇವಾಗ ಒಂದು 150, 200, 300 ಮೇಲೆ ಹೊರಟೋಗ್ಬಿಟ್ಟಿದ್ದಾರೆ. ತುಂಬಾ ಮ್ಯಾನ್ ಪವರ್ ಸಪ್ಲೈ ಆಯ್ತಲ್ಲ. ಹೌದು ಸರ್, 300 ಜನ ಒಂದು ಕಾಂಟ್ರಾಕ್ಟ್ ಅಲ್ಲಿ ಇದ್ರೆ ಒಳ್ಳೆ ಬಿಸ್ನೆಸ್ ಅವ್ರಿಗೆ. ಮತ್ತೆ ಯಾವ್ದೋ ಒಂದು ಸಣ್ಣ ಕಂಪ್ನಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರು, ಅದಕ್ಕೂ ನಾನು ನೇಮ್ ಸೆಲೆಕ್ಟ್ ಮಾಡ್ಕೊಡ್ತೆ. ನಮ್ಮ ವೀಕ್ಷಕರಿಗೆ ನಾವು ಯಾವುದೇ ಒಂದು ಕಂಪ್ನಿ ಸೆಲೆಕ್ಟ್ ಮಾಡ್ಲಿ, ಒಂದು ಆಫೀಸ್ ಸೆಲೆಕ್ಟ್ ಮಾಡ್ಲಿ, ಫಸ್ಟ್ ನೇಮ್ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಅವ್ರ ಜಾತಕಗಳು ಸರಿ ಇದೆಯಾ ಅಂತ ನೋಡಿ. ಕಾರು ಯಾರು ಇವಾಗ ತುಂಬಾ ಜನ ಹೇಳ್ತಾರೆ ಕಾರು ನಮ್ಮ ಅಪ್ಪ ಹೆಸರಲ್ಲಿದೆ ನಾನು ಓಡಿಸ್ತೀನಿ ಅಂತಾರೆ. ಆದ್ರೆ ಯಾರು ಓಡಿಸ್ತಾರೋ ಅವ್ರಿಗೆ ಅದು ತೊಂದ್ರೆನೆ. ಯಾರ ಹೆಸರಲ್ಲಿ ಇರೋದು ಇಂಪಾರ್ಟೆಂಟ್ ಅಲ್ಲ, ಯಾರು ಓಡಿಸ್ತಾರೋ ಅದು ನಂಬರ್.
ತಂದೆ ಹೆಸರಲ್ಲಿ ಕಾರ್ ಇರುತ್ತೆ, ಮಗ ತಗೊಂಡೋಗಿ ಎಲ್ಲ ರೋಡಲ್ಲಿ ಯಾರಿಗಾದ್ರೂ ಗುದ್ಬಿಟ್ಟು ಬಂದ್ರೆ ಕೈಯ ಕಾಲ ಮುರಿತು ಅಂದ್ರೆ ತಂದೆ ಮಾಡಿದ್ದ, ಮಗನೇ ಮಾಡಿದ್ದು. ಅದ್ರದ್ದು ತೊಂದರೆ ಮಗನ್ಗೆ ಬರುತ್ತೆ. ಅದರಿಂದ ಅವ್ರು ಯಾವುದೇ ಯೂಸ್ ಮಾಡಲಿ, ಯಾರು ಏನೇ ಯೂಸ್ ಮಾಡಲಿ, ಒಂದು ಕಂಪ್ನಿ ನೇಮ್ ಇರಲಿ, ಒಂದು ಗಾಡಿ ನಂಬರ್ ಇರಲಿ, ಒಂದು ಮನೆ ನಂಬರ್ ಇರಲಿ, ಅದನ್ನ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಈಗ ಒಂದು ಕಂಪ್ನಿನ ಒಂದು ಆಫೀಸ್ ನೇಮ್ ಇಟ್ಟಿರ್ತೀವಿ, ಒಂದು ಏಜೆನ್ಸಿ ನೇಮ್ ಇಟ್ಟಿರ್ತೀವಿ, ಆ ಏಜೆನ್ಸಿ ನೇಮಲ್ಲಿ ಅವ್ರಿಗೆ ಬಿಸ್ನೆಸ್ಸೇ ಆಗಲ್ಲ. ಅವ್ರಿಗೆ ಏನೋ ಇಷ್ಟ ಬಂದಿದ್ದವ್ರು, ಮನೆ ದೇವರು ಯಾವುದೋ ಇಷ್ಟ ಬಂದಿದ್ದೇವ್ರು, ಮಗಳ ಹೆಸರು ತಾತನ ಹೆಸರು ಏನೋ ಒಂದು ಅವ್ರಿಗೆ ಇಷ್ಟ ಬಂದಿದ್ದು ಇಟ್ಟಿರ್ತಾರೆ. ಬಟ್ ಆ ಹೆಸರಲ್ಲಿ ಬಿಸ್ನೆಸ್ಸೇ ಆಗಲ್ವಲ್ಲ, ಅವ್ರಿಗೆ ಬಿಸ್ನೆಸ್ಸೇ ಆಗ್ತಾ ಇರಲಿಲ್ಲ. 3 ವರ್ಷ 4 ವರ್ಷ ಆದ್ರೂ ಕಾಯ್ತಾ ಇರ್ತಾರೆ, ಬರ್ತಾ ಇಲ್ಲ, ಏನ್ ಮಾಡೋದು? ಆ 3-4 ವರ್ಷದಲ್ಲಿ ತುಂಬಾ ಜನದ ಕಡೆ ಹೋಗಿ ಪರಿಹಾರಗಳು ತಗೊಂಡಿರ್ತಾರೆ, ಎಲ್ಲೂ ಕೆಲವೊಂದ್ ಕಡೆ ಒಳ್ಳೇದಾಗಿರಲ್ಲ. ಅವ್ರದ್ದು ಏನೋ ಬೇಸಿಕ್ ಪ್ರಾಬ್ಲಮ್ ಇರುತ್ತೆ, ಅದನ್ನ ಕಂಡುಹಿಡಿಯಕ್ಕೆ ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರು ಕೊಡೋ ಪರಿಹಾರಗಳು ವರ್ಕ್ ಆಗಲ್ಲ. ಕೆಲವ್ರಿಗೆ ಹಂಗಂತ ಜ್ಞಾನ ಇಲ್ಲ ಅಂತಲ್ಲ, ಅವ್ರವ್ರ ಜ್ಞಾನ ಅವ್ರಿಗೆ ದೇವ್ರು ಎಲ್ಲರಿಗೂ ಕೊಟ್ಟಿದ್ದಾರೆ. ನಾನೇ ನಂಬರ್ 1 ಅಲ್ಲ, ನನಗೂ ದೇವ್ರು ಕೊಟ್ಟಿರೋದು ಬರೀ ಸಾಸಿವೆ ಕಾಳು ಅಷ್ಟೇ ಜ್ಞಾನ ನನಗೆ ಕೊಟ್ಟಿರೋದು. ಜ್ಯೋತಿಷ್ಯ ಶಾಸ್ತ್ರ ಪರಿಹಾರಗಳು ಅನ್ನೋದು ಸಮುದ್ರ. ನಾವು ಬದುಕಿರೋ ಎಷ್ಟು ದಿನನೂ ಕಲಿತಾನೆ ಇರ್ಬೇಕು ಇವೆಲ್ಲಾನು. ನಾವು ಏನು ಕಲ್ತ್ಬಿಟ್ಟು ಒಂದು ಜಾಗದಲ್ಲಿ ಕುತ್ಕೊಳ್ಳೋ ತರ ಇಲ್ಲ ಇದು. ನಾವು ಪ್ರತಿದಿನ ಜ್ಞಾನ ಬೇಕೇ ಮಾತ್ರ ಚೇಂಜಸ್ ಮಾಡಿದ್ದು ಇಲ್ಲ ಸರ್. ಇವ್ರಿಗೆ ಪೂಜೆ ಮಾಡ್ಕೊಟ್ವಿ, ನಂಬರ್ ಚೇಂಜ್ ಮಾಡ್ಕೊಟ್ವಿ, ವೆಹಿಕಲ್ ನಂಬರ್ ಚೇಂಜ್ ಮಾಡಿದ್ವಿ, ಏಜೆನ್ಸಿ ನಂಬರ್ ನೇಮು ಏಜೆನ್ಸಿಗೆ ನೇಮ್ ಚೇಂಜ್ ಮಾಡ್ಕೊಟ್ವಿ. ಅದೆಲ್ಲ ಚೇಂಜ್ ಮಾಡ್ಕೊಟ್ಮೇಲೆ ಒಳ್ಳೆ ಕಾಂಟ್ರಾಕ್ಟ್ ಎಲ್ಲ ಸಿಕ್ತಿ ಇವ್ರಿಗೆ. ಅದಾದ್ಮೇಲೆ ಒಂದು ಕಂಪನಿ, ಒಂದು ಸಣ್ಣದಾಗ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರು, ಅದಕ್ಕೂ ನೇಮ್ ನಾನೇ ಇಟ್ಕೊಟ್ಟೆ. ಆಮೇಲೆ ಅದು ನೇಮ್ ಇಟ್ಕೊಟ್ರು ಅದಕ್ಕೆ ಒಳ್ಳೆ ಮುಹೂರ್ತ, ಗಳಿಗೆ, ಟೈಮಿಂಗು ಅದನ್ನ ಇಟ್ಕೊಡ್ಬೇಕು. ಯಾವ ಟೈಮಲ್ಲಿ ಓಪನ್ ಮಾಡಬೇಕು, ಅದಕ್ಕೆ ಯಾವ ಥರ ಪೂಜೆ ಮಾಡಬೇಕು, ನೀವು ಯಾವ ಟೈಮಲ್ಲಿ ಅದನ್ನ ಮುಹೂರ್ತ ಇಡಬೇಕು, ಅದನ್ನೆಲ್ಲ ಇಟ್ಕೊಟ್ವಿ. ಚೆನ್ನಾಗಿದ್ದಾರೆ, ಈಗ ತುಂಬ ಚೆನ್ನಾಗಿದ್ದಾರೆ. ಸೊ ಮತ್ತೊಬ್ಬರು ಕೂಡ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಳ್ಳೇದಾಗಿರೋರು, ಅವರು ರೈತರು ನಮ್ಮ ಜೊತೆ ಮಾತಾಡಿಸ್ಬಿಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಆರಾಮಿದ್ದೀರಾ? ಆರಾಮ್ ಸರ್. ನನ್ನ ಹೆಸರು ಹರೀಶ್ ಅಂತೇಳಿ. ಓಕೆ, ಏನು ಕೆಲಸ ಮಾಡೋದು ನೀವು? ರೈತರು ಸರ್ ನಾವು. ರಮೇಶ್ ಶರ್ಮಾ ಅವ್ರನ್ನ ಏನಕ್ಕೆ ಸಂಪರ್ಕ ಮಾಡಿದ್ರಿ? ಯಾವ ಥರ ತೊಂದರೆಗಳಿತ್ತು, ಈಗ ಆಗಿದೆ ಸರ್? ಪ್ರತಿಯೊಂದು ಫೈನಾನ್ಷಿಯಲಿ, ಮದುವೆಯಿಂದ ಮತ್ತೆ ಕೆಲವು ಪ್ರಾಪರ್ಟಿ ಲಿಟಿಗೇಷನ್ ಇದೆಲ್ಲ ಇತ್ತು. ನಮ್ ಭಾವ ಅವ್ರ ಮುಖಾಂತರ ರಮೇಶ್ ನಂಬರ್ ಸಿಕ್ತು. ಹಂಗಾಗಿ ಅವ್ರನ್ನ ಮೀಟ್ ಮಾಡಿ, ಅಂದ್ರೆ ಫೋನಲ್ಲೇ ಕೆಲವೊಂದು ಪರಿಹಾರಗಳು ಈ ತರ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರು. ಅವ್ರು ಹೇಳಿರೋದ್ರ ಪ್ರಕಾರ ಫಾಲೋ ಮಾಡಿ ಇದ್ ಮಾಡಿದಕ್ಕೆ ನನ್ನ 100% ಸಕ್ಸಸ್ ಆಯ್ತಾನ. ಏನ್ ಚೇಂಜಸ್ ಹೇಳಿದ್ರು ಅವರು? ಏನ್ ಚೇಂಜಸ್ ಮಾಡ್ಕೋಬೇಕು ನೀವು ಅಂತ? ಕೆಲವೊಂದು ಸಿಂಪಲ್ ಇದೆ, ಜಾಸ್ತಿ ಇದೇನಿಲ್ಲ. ಕೆಲವೊಂದು ದೇವಸ್ಥಾನ ಮತ್ತೆ ವಾಸ್ತು ಗಿಡಗಳು ಏನೋ ಈ ತರ ಪೂಜೆಗಳು ಈ ತರ ಮಾಡು, ಮತ್ತೆ ನಮ್ದು ಏನು ಫೋನ್ ನಂಬರು ಮತ್ತೆ ಕಾರ್ ಚೇಂಜ್ ಮಾಡು ಅಂತ ಹೇಳಿದ್ರು. ಫೋನ್ ನಂಬರು ರಮೇಶ್ ಶರ್ಮಾ ಅವರೇ ಕೊಟ್ರು. ಹಳೆ ನಂಬರು ಚೆನ್ನಾಗಿಲ್ಲ, ತೆಗೆದ್ಬಿಡು ಅಂತ ಹೇಳಿದ್ರು. ಅದೆಲ್ಲ ಒಂದೊಂದೇ ನಾನು ಎಲ್ಲ ಚೇಂಜ್ ಮಾಡ್ಲಿಕ್ಕೆ, ಹೇಳಿದ್ದೆಲ್ಲ ಚೇಂಜ್ ಮಾಡ್ಲಿಕ್ಕೆ ನಿಯರ್ಲಿ ಒಂದು 3 months ತಗೊಂತು. 3 months ಆದ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಒಂದೊಂದೇ ಎಲ್ಲ ಪಾಸಿಟಿವ್ ಆಗೋದಕ್ಕೆ ಸ್ಟಾರ್ಟ್ ಆಗಿ ಫೈನಲಿ ಏನೇನು ಪೆಂಡಿಂಗ್ ಇತ್ತು ಎಲ್ಲಾ ಕೆಲಸಗಳು ಮುಗೀತು. ಸೂಪರ್. ಆಮೇಲೆ ಫೋನ್ ಮಾಡಿ ನನ್ ಸರ್ಕಲ್ ಇಂದ ಒಂದು 5-6 ಹುಡುಗರು ಫೋನ್ ಮಾಡಿದ್ದಾರೆ ಮತ್ತೆ ನನ್ಗೆ. ಅವರು ಚೆನ್ನಾಗಿದ್ದಾರೆ ಈಗ. ಎಲ್ಲರಿಗೂ ಒಳ್ಳೇದಾಗೈತೆ? ಎಲ್ಲರಿಗೂ ಒಳ್ಳೇದಾಯ್ತು. ಮೇಜರ್ ಏನ್ ಸಮಸ್ಯೆ ಇದೆ ನಿಮ್ಗೆ, ತೊಂದರೆ ಇದೆ? ಇದಕ್ಕೋಸ್ಕರ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಅಂತ ಹೇಳ್ಬೇಕಂದ್ರೆ ಮದ್ವೆದೊಂದು ರೈತರಿಗೆ ಏನು ಕೊಡಲ್ಲ ಹಾಗಾಗಿ. ಹೌದೌದು. ಆಮೇಲೆ ಹೇಳಿದ್ರು ಒಳ್ಳೆ ಆಸ್ತಿ ಒಂದ್ರು, ಅಂದ್ರೆ ನಾವು ಆತರ ಇದ್ರೆ ನೋಡಿಲ್ಲ, ಬಟ್ ಹೇಳಿದ್ರು ಏನೋ ಒಳ್ಳೆ ಆಸ್ತಿ ಇರೋ ಹುಡುಗಿನೇ ಸಿಗ್ತಾಳಪ್ಪ, ಏನ್ ತಲೆ ಕೆಡ್ಸ್ಕೊಬೇಡ, ಈ ಟೈಮು ಅಂತೆಲ್ಲ ಹೇಳಿದ್ರು. ಈ ತರ ಈ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸು ಅಂತ ಹೇಳಿದ್ರು. ಅದಾದ್ಮೇಲೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಒಳ್ಳೆ ಹುಡುಗಿನೇ ಸಿಕ್ಲು. ಸೂಪರ್ ಒಳ್ಳೇದಾಯ್ತು. ನಾನು ಓದಿರೋದು PUC. ನನ್ಗೆ ಮದುವೆ ಆಗಿ ಈಗ ಮಿಸ್ಸಸ್ ಅವರು MCA ಕಂಪ್ಲೀಟ್ ಆಗಿದೆ. ಮಾಸ್ಟರ್ ಡಿಗ್ರಿ ಮಾಡಿದ್ದಾರಲ್ಲ. ಹೌದು. ಒಳ್ಳೇದಾಯ್ತು, ತುಂಬಾ ಚೆನ್ನಾಗಿದೆ. ಹೌದಣ್ಣ. ಒಳ್ಳೇದಾಗ್ಲಿ. ಬಟ್ ನೀವು ರಮೇಶ್ ಶರ್ಮಾ ಅವರು ಕೊಡೋ ಆ ಒಂದು ಪರಿಹಾರ ತುಂಬಾ ನಿಮ್ ಜೀವನದಲ್ಲಿ ಬದಲಾವಣೆ ಆಗೈತೆ. ಆಗಿದೆ, ಖಂಡಿತ ಆಗಿದೆ. ಬೇರೆ ಯಾರಿಗಾದ್ರೂ ರೆಫರ್ ಮಾಡ್ಬೇಕಂದ್ರೆ 100% ವಿತೌಟ್ ಏನೋ ಡೌಟ್ ಇಲ್ದಿರ ನಾವು ಇದ್ ಗೈಡ್ ಮಾಡ್ಬೋದು, ಈ ತರ ಹೋಗಿ ಅಂತೇಳಿ. ಸೂಪರ್. ಮತ್ತೆ ಅಷ್ಟು ಮಟ್ಟಿಗೆ ಭರವಸೆ ಕೊಡ್ತಾ ಇದ್ದೀರಲ್ಲ. ಹೌದಣ್ಣ. ಓಕೆ, ಒಳ್ಳೇದಾಗ್ಲಿ ತಮಗೆ. ಓಕೆ, ನಮಸ್ಕಾರ. ಸೊ ಇವರು ರೈತರು ಹೆಣ್ಣಿಗೋಸ್ಕರ ನಿಮ್ಮನ್ನು ಸಂಪರ್ಕ ಮಾಡಿದ್ದು.
ಏನು ನಿಮ್ಗೆ ಕಾಣಿಸ್ತು ಇಲ್ಲ ಇಮಿಡಿಯೇಟ್? ಇವ್ರಿಗೆ ಆರ್ಥಿಕ ಪರಿಸ್ಥಿತಿ ತುಂಬಾ ವೀಕ್ ಆಗಿದ್ರು. ಸ್ವಲ್ಪ ಸಣ್ಣ ಜಮೀನಿತ್ತು. ಇಲ್ಲ ನಮ್ಮ ಇದು ಹೊಸಕೋಟೆ ಮಾಲೂರು ತಾಲೂಕೆಲ್ಲ ಇರೋದು ಇವರು. ಇದು ಅವರು ಇವ್ರ ಫ್ರೆಂಡ್ ಅಂದ್ರೆ ಇವ್ರು ನಮ್ಗೆ ಗೊತ್ತಿರೋರು ಯಾರೋ ರೆಫರ್ ಮಾಡಿದ್ರು ಇವ್ರಿಗೆ. ಫೋನ್ ಮಾಡಿದ್ರು, ಮತ್ತೆ ಅವ್ರದ್ದೇನು ಸಮಸ್ಯೆ ಇದೆ ಅಂತ ನೋಡಿದೆ. ಫೈನಾನ್ಸಿಯಲ್ ವೀಕ್ ಇದ್ರು, ಮದುವೆ ಆಗಿರ್ಲಿಲ್ಲ, ಇನ್ನ ಹುಡುಗಿ ಕೊಡ್ತಾ ಇಲ್ಲ ಅಂದ್ರು. ಆಮೇಲೆ ಅವ್ರದ್ದು ತುಂಬಾ ಬೇಸಿಕ್ ಪ್ರಾಬ್ಲಮ್ ಇತ್ತು. ಅವ್ರಿಗೂ ಜಾತಕ ಜೀವನಗಳೆಲ್ಲ ನೋಡಿ ಪರಿಹಾರ ಕೊಟ್ಟು, ಮದುವೆಗೆ ಸಪರೇಟ್ ಆಗಿ ಪರಿಹಾರ ಕೊಡ್ತೀವಿ ನಾವು. ಜಾತಕಕ್ಕೆ ಸಪರೇಟ್ ಆಗಿ ಪರಿಹಾರ ಕೊಡ್ತೀವಿ, ಮದುವೆ ಬೇಗ ಆಗಿಲ್ಲ ಅಂದ್ರೆ ಮದುವೆಗೆ ಸಪರೇಟ್ ಆಗಿ ಪರಿಹಾರ ಕೊಡ್ತೀವಿ. ಇನ್ನೂ ಡಬಲ್ ಪ್ರೊಟೆಕ್ಷನ್, ಇನ್ನು ನಮ್ಗೆ ಇನ್ನೂ ಬೇಗ ಒಳ್ಳೇದಾಗ್ಬೇಕಂದ್ರೆ ನಮ್ಮ ಕಡೆಯಿಂದ ಪೂಜೆ ಮಾಡಿ ತಾಯ್ತಾನು ಕೊಡ್ತೀವಿ ಮದುವೆಗೆ ಅಂತಾನೆ. ಮದುವೆಗೆ ತಾಯ್ತಾ ಕೊಡ್ತೀವಿ, ಪ್ರಮೋಷನ್, ಜಾಬ್ ಸಿಗ್ಲಿಲ್ಲ, ಹೆಲ್ತ್ ಇಶ್ಯೂಸ್ ಏನೇ ಇರಲಿ ನಮ್ಮ ಕಡೆಯಿಂದ ಪೂಜೆ ಮಾಡಿ ಪ್ರತಿಯೊಂದು ಕೆಲ್ಸಕ್ಕೂ ಸಪರೇಟ್ ಆಗಿ ತಾಯ್ತಾ ಕೊಡ್ತೀವಿ. 4 ಕೆಲಸ ಒಟ್ಟಿಗೆ ಮಾಡಿ ಅಂದ್ರೆ ಆಗೋದಿಲ್ಲ, 4 ಊಟ ಒಟ್ಟಿಗೆ ತಿಂತೀವಿ ಅಂದ್ರೆ ಅದಾಗೋದಿಲ್ಲ. ಈಗ ತುಂಬಾ ಜನ ಏನ್ ಮಾಡ್ತಾರೆ, 4 ಕೆಲಸ ಒಟ್ಟಿಗೆ ಮಾಡ್ಕೊಡಿ ಅಂದ್ರೆ ಆ ತಾಯ್ತಾ ಇರೋದು ಇಷ್ಟ ಇರುತ್ತೆ, ಅದ್ರಲ್ಲಿ ಎಷ್ಟು ಗಿಡಮೂಲಿಕೆಗಳು ಸೇರುತ್ತೆ. ಒಂದೇ ಕೆಲ್ಸಕ್ಕೆ ಕರೆಕ್ಟ್ ಆಗಿ ಒಂದೇ ಪೂಜೆ ಮಾಡಿದ್ರೆ ಪಕ್ಕ ವರ್ಕ್ ಆಗುತ್ತೆ. 4 ಪೂಜೆ ಸೇರಿ ಒಟ್ಟಿಗೆ ಮಾಡಕ್ ಹೋದ್ರೆ ಅದು ಫೇಲ್ ಆಗುತ್ತೆ. ಅದರಿಂದ ಇವ್ರಿಗೆ ಎಲ್ಲ ಸಪರೇಟ್ ಆಗಿ ಪರಿಹಾರ ಕೊಟ್ವಿ. ಆಮೇಲೆ ಅವ್ರದ್ದು ಮೊಬೈಲ್ ನಂಬರ್, ಕಾರ್ ನಂಬರ್ ಎಲ್ಲ ಕೆಟ್ಟಿತ್ತು, ಕಾರ್ನೇ ಚೇಂಜ್ ಮಾಡ್ಬಿಡಪ್ಪ ಅಂದ್ವಿ. ಕಾರ್ ಮಾರ್ಬಿಟ್ರು, ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರು. ಮೊಬೈಲ್ ನಂಬರು ಎಲ್ಲೋ ನನಗೆ ಸ್ವಲ್ಪ ಈ ಕಡೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾದ್ರೂ ಹುಡುಕಿದ್ರೆ ಒಂದು ಒಳ್ಳೆ ನಂಬರ್ ಸಿಕ್ಕಲ್ಲ ಸರ್, ಯಾಕಂದ್ರೆ ತುಂಬಾ ಕಾಸ್ಟ್ಲಿ. ಒಂದು ನಂಬರ್, ಫ್ಯಾನ್ಸಿ ನಂಬರ್ ಎಲ್ಲ ಇವಾಗ ಏನಿದ್ರು 15-20 ಸಾವಿರ, 30 ಸಾವಿರ, 1 ಕೋಟಿ ರೂಪಾಯಿವರೆಗೂ ಸಿಮ್ಮಿನ ಬೆಲೆ ಅಷ್ಟಿದೆ. ಬಟ್ ಒಳ್ಳೆ ನಂಬರ್ ಬೇಕಂದ್ರೆ ಬೇರೆ ಸ್ಟೇಟಲ್ಲಿ ಸಿಗುತ್ತೆ, ಯಾಕಂದ್ರೆ ಅವ್ರಿಗೆಲ್ಲ ಸ್ವಲ್ಪ ಇರುತ್ತೆ ಜ್ಞಾನ. ಬಟ್ ನಮ್ಗೆ ಬೇಕಾಗಿರೋ ಒಳ್ಳೆ ನಂಬರ್ ಅಂದ್ರೆ ಈ ಕಡೆ ಹರಿಯಾಣ, ರಾಜಸ್ಥಾನ, ಡಾರ್ಜಿಲಿಂಗು, ಹಿಮಾಚಲ್ ಪ್ರದೇಶ, UP ಆ ಕಡೆ ಸಿಕ್ಕುತ್ತೆ ಒಳ್ಳೆ ನಂಬರ್ ಬೇಕು ಅಂದ್ರೆ. ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ನಂಬರ್ ಸಿಕ್ಕಲ್ಲ, ಸಿಕ್ಕಿದ್ರು ಅದ್ರ ಬೆಲೆ 25 ಸಾವಿರ, 30 ಸಾವಿರ, 50 ಸಾವಿರ ಒಂದು ಸಿಮ್ಮು. ಆಮೇಲೆ ನಂಬರ್ ಎಲ್ಲಾದ್ರೂ ಒಂದು ಅರೇಂಜ್ ಮಾಡ್ಕೊಡಿ ಅಂದ್ರು, ಎಲ್ಲ ಒಂದು ಅರೇಂಜ್ ಮಾಡ್ಕೊಟ್ವಿ. ಅದೆಲ್ಲ ಒಳ್ಳೇದಾಯ್ತು, ಮದ್ವೆನೂ ಆಯ್ತು. ಆಮೇಲೆ ಕಾರ್ ಚೇಂಜ್ ಮಾಡಿದ್ರು, ಮತ್ತೆ ಇನೋವಾ ಕಾರ್ ತಗೊಂಬಂದ್ರು, ಅದಕ್ಕೂ ನಂಬರ್ ನಾನೇ ಸೆಲೆಕ್ಟ್ ಮಾಡ್ಕೊಟ್ಟೆ. ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ಮಗುನೂ ಆಯ್ತು ಅವ್ರಿಗೆ. ಮಗುಗೂ ಹೆಸರು ಮತ್ತೆ ಆ ಮಗು ಹುಟ್ಟೋದಕ್ಕೆ ಡೆಲಿವರಿ ಟೈಮಿಂಗ್ ಮತ್ತೆ ಯಾವ್ದೇ ಮಕ್ಳು ಬರ್ನಾಗ್ಬಾದೆ ಅಂದ್ರೆ ಬಾನ್ ಆಗ್ಬೇಕಾದ್ರೆ ಹುಟ್ಟೋ ಮಕ್ಳಿಗೆಲ್ಲ ನಾವು ಒಳ್ಳೆ ಮುಹೂರ್ತ ಕೊಡ್ತೀವಿ. ಈಗಿನ ಕಾಲದಲ್ಲಿ ಯಾರಿಗೂ ನಾರ್ಮಲ್ ಆಗೋದು ತುಂಬಾ ಕಡಿಮೆ. ಎಲ್ಲ ಹಾಸ್ಪಿಟ್ಲ್ಗೆ ಹೋದ್ರೆ ಅವರು ಅಂತ ಕೆಲಸ ದಂಧೆ ಮಾಡ್ಕೊಬಿಟ್ಟಿರ್ತಾರೆ, ಪ್ಯಾಕೇಜ್ ಅಂತ. ಅದರಿಂದ ಸಿಸರಿಂಗ್ ಟೈಮ್, ಅದು ಮಗು ಹುಟ್ಟೋದಕ್ಕೂ ಒಳ್ಳೆ ಮುಹೂರ್ತದಲ್ಲಿ ಮಗು ಹುಟ್ಟಿದ್ರೆ ತುಂಬಾ ಲಕ್ ಬರುತ್ತೆ. ಯಾವ ಟೈಮಲ್ಲಿ ಅಂದ್ರೆ ಆ ಟೈಮಲ್ಲೆಲ್ಲ ಮಗು ಆಚೆ ಬಂದ್ರೆ ಅವ್ರ ಜಾತಕ ಆಗ್ಲಿಕ್ಕೆ ಕೆಟ್ಟಿರುತ್ತೆ. ಅದರಿಂದ ಅವ್ರ ಮಗುಗೂ ಒಳ್ಳೆ ಮುಹೂರ್ತ, ನೇಮ್ ಎಲ್ಲ ನಾನೇ ಸೆಲೆಕ್ಟ್ ಮಾಡ್ಕೊಟ್ಟೆ. ನೇಮು ಮತ್ತೆ ನಾಮಕರಣಕ್ಕೆ ಟೈಮು, ಡೆಲಿವರಿ ಟೈಮ್ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿದ್ದಾರೆ ಅವರು ರೈತರು. ಸೊ ವೀಕ್ಷಕರು, ಯಾಕಂದರೆ ಇಬ್ಬರನ್ನ ಈ ವಿಡಿಯೋದಲ್ಲಿ ರಿಸಲ್ಟ್ ಇರೋರು ಮಾತಾಡ್ಸಿದ್ವಿ. ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ, ಒಬ್ಬರು ಬಿಸ್ನೆಸ್ಸು, ಇನ್ನೊಬ್ಬರು ಜೀವನ ಚೇಂಜಸ್. ಅಂದರೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಸಾಮಾನ್ಯವಾಗಿದ್ದು ಎಲ್ಲ ಹಳ್ಳಿಗಳಲ್ಲಿ 40 ದಾಟಿದ್ರೂ ಮದುವೆಗಳಾಗದೇ ಇರೋರು ಸಾಕಷ್ಟು ಜನ ಕಾಣಿಸ್ತಾರೆ. 5 ವರ್ಷ 10 ವರ್ಷದಿಂದ ಹೆಣ್ಣು ಹುಡುಕ್ತಾ ಇದ್ರೂ ಕೂಡ ಹೆಣ್ಣು ಸಿಗ್ತಾ ಇರಲ್ಲ. ಈ ತೊಂದರೆ ಪ್ರತಿ ಹಳ್ಳಿಯಲ್ಲಿ ಕಾಣಿಸುತ್ತೆ. ಸೊ ಇವುಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇವುಗಳಿಗೂ ಕೂಡ, ಮದುವೆಗಳಿಗೂ ಕೂಡ ಪರಿಹಾರ ರಮೇಶ್ ಶರ್ಮ ಅವ್ರು ಕೊಟ್ಟು, ಸೊ ಇವ್ರಿಗೊಬ್ಬರದ್ದು ಜೀವನ ಸಕ್ಸಸ್ ಆಗೈತೆ. ಅವ್ರು ನಮ್ಮ ಜೊತೆ ತುಂಬ ಖುಷಿಯಿಂದ ಮಾತಾಡಿದ್ರು. ಸೊ ಈ ಥರ ಎಲ್ಲ ಹುಡುಗರಿಗೂ ಮದುವೆಗಳಾಗಲಿ ಜಲ್ದಿ, ಅದನ್ನು ನಾವು ಕೂಡ ಬಯಸ್ತೀವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.